ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್. ಇವತ್ತಿನ ವೀಡಿಯೋದಾಗಪ್ಪ ಏನಂದ್ರೆ ಮನೇಲಿ ಕೆನಲ್ಕ ನೀರು ಹೋಗ್ಯಾವ. ನೀರು ಹೋದಗಳೇ ನಿಮ್ಗಂತೂ ಗೊತ್ತಿರ್ತದೆ ಆಲ್ಮೋಸ್ಟ್ ಜನಕ್ಕೆ. ಮೊದಲೆಲ್ಲ ವೀಡಿಯೋ ನೋಡಿದವ್ರಿಗೆ ಕೆನಲ್ಕ ನೀರು ಹೋಗೋಣ ಕರೆಂಟು ಫುಲ್ಲು ಚಂತೆನ ಕೊಡ್ತಾರೆ. ಅಂದ್ರೆ ಹಗಲೊತ್ತು ಕೊಡ್ತಾರೆ, ರಾತ್ರಿ ಕೊಡ್ತಾರೆ. ಕೆನಲ್ಕ ನೀರು ಬರೋಣ ನೈಟ್ ಅಷ್ಟೇ ಕೊಡ್ತಾರೆ. ನೈಟು ಟೈಮ್ ಲೆಕ್ಕಲ್ಲ, 7:30 ಕೊಡ್ತಾರೆ, 8 ಕೊಡ್ತಾನೆ, ಅನ್ಸುತ್ತೆ 6 ಕೊಡ್ತಾರೆ. ಬೆಳಗ್ಗೆ ಮುಂಜಾನೆ 4-5ಕ್ಕೆ 6ಕ್ಕೆಲ್ಲ ತೆಗಿತಾರೆ ಕರೆಂಟು. ಮೊನ್ನೆ ನೀರು ಹೋಗಿದ್ವಲ್ಲ ಅದಕ್ಕೆಲ್ಲ ಇವತ್ತಲೇದಿ ಮತ್ತು ಹಗಲತ್ತೂ ಕರೆಂಟ್ ಕೊಟ್ಟಾನ. ಅದಕ್ಕೆಲ್ಲ ನಿನ್ನೆ ನೈಟ್ ಸ್ಪ್ರಿಂಕ್ಲರ್ ಹಾಕಿದ್ದೀವಿ ಹೊಲಕ್ಕೆ. ಫುಲ್ಲು ಹಸಿ ಆಗಿರ್ತದೆ. ಹಸಿ ಆಗಿರೋದಕ್ಕೆ ಮತ್ತು ಕರೆಂಟ್ ಬಂದವಲ್ಲ, ಬೆಳಗ್ಗೆನು ಬೋರ್ ಬಂದ್ ಮಾಡೋದಾಗಲಿಲ್ಲ. ಇವತ್ತೇನು ಕೊಡ್ತಾನಂತ ಗ್ಯಾರಂಟಿ ಇದ್ದಿಲ್ಲ ಕರೆಂಟ್, ಅದಕ್ಕೆ ಮತ್ತೆ ಕೊಟ್ಟನಲ್ಲ. ಈಗ ಕರೆಂಟ್ ಬಂದವ, ಮೋಟ್ರ್ ಬೋರ್ ಆಟೋಮೆಟಿಕ್ ಚಾಲು ಆಗಿ ಸ್ಪ್ರಿಂಕ್ಲರ್ ಹೊಡಿಕತ್ತ. ಸದ್ಯಕ್ಕೆ ಈಗ ಅದನ್ನು ಬಂದ್ ಮಾಡ್ತೀನಿ. ಯಾಕೆ ಬಂದ್ ಮಾಡ್ತೀನಿ ಅಂತ ಹೇಳ್ತೀನಿ ಮತ್ತು ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ, ಬಿಸಿಲಾಗತ್ತೆ ಹೆಜ್ಜೆಲ್ಲ ಯಾವ ಥರ ಬಾಡಿದೆ. ಇದೇ ಥರ ಬಾಡಿ ಒಂದ್ರ ಮ್ಯಾಗ ಒಂದು, ಅಂದ್ರೆ ನೀರೆಲ್ಲ ನೀರು ಕಮ್ಮಿ ಇರೋದ್ರಿಂದ ಒಂದ್ರ ಮ್ಯಾಗ ಒಂದು ಗಿಡದಾಗ ಬೀಳತ್ತದ. ಏನು ಮಾಡೋದಾಗಲ್ಲ. ಹಂಗೆ ಇಷ್ಟು ದಿನ ಡೈಲಿ ಅಂದ್ರೆ ಹಗಲತ್ತು ರಾತ್ರಿ ಕರೆಂಟ್ ಕೊಟ್ಟಿದ್ರೆ ಅಂದ್ರೆ ತೋರಿಸ್ಬೋದಿತ್ತು. ಕ್ಯಾನ್ಲಕ್ಕೆ ನೀರು ಇದ್ದದಕ್ಕೆ ಬರೀ ನೈಟ್ ಅಷ್ಟು ಕೊಡ್ತಾರೆ ಕರೆಂಟ್. ಅದರಿಂದ ತೋರಿಸೋದಾಗಲಿಲ್ಲ. ಈಗ ಸದ್ಯಕ್ಕೆ ನಿನ್ನೆ ನೈಟ್ ಇದೆಲ್ಲ ಸ್ಪ್ರಿಂಕ್ಲರ್ ಹೊಡಿಕತ್ತವ ಈಗ ಸದ್ಯಕ್ಕೆ. ಇಲ್ಲಿ ನಿನ್ನೆ ನೈಟೇ ತೊಯ್ದವಲ್ಲ ಇದು. ಅಂದ್ರೆ ಮತ್ತು ಕರೆಂಟ್ ಏನು ಕೊಡೋದಿಲ್ಲ ಅಂತ ಬೆಳಗ್ಗೆ ಆಟೋಮೆಟಿಕ್ ಬಂದ್ ಮಾಡೋದನ್ನು ಅಷ್ಟೇ ಬಿಟ್ಟಿದ್ವಿ. ಅದರಿಂದ ಕರೆಂಟ್ ಮತ್ತೆ ಕೊಟ್ಟು ಈಗ ಕೊಡೋಣ, ಕರೆಂಟ್ ಬರೋಣ ಆಟೋಮೆಟಿಕ್ಕೆ ತಾನೇ ಚಾಲು ಆಗಿಸಿ ಮತ್ತು ಸ್ಪ್ರಿಂಕ್ಲರ್ ಹೊಡಿಯಕತ್ತವ. ಸದ್ಯಕ್ಕೆ ಈಗ ಇದನ್ನು ಬಂದ್ ಮಾಡ್ತೀನಿ. ಬಂದ್ ಮಾಡಿಗಿಸಿ ಎದಕ್ಕೆ ಕರೆಂಟ್ ಕೊಟ್ರೆ ಎದಕ್ಕೆ ಬಂದ್ ಮಾಡೋಕ್ಕೆ ಮಾಡ್ತೀರಿ ಅಂತ ಕೇಳೋರಿಗೆ ಈಗ ಒಂದು ತೋರಿಸ್ತೀನಿ. ಎದಕ್ಕೆ ಬಂದ್ ಮಾಡಕತ್ತೀನಿ ಅಂತ ನೋಡಕತ್ರಿ. ಈಗ ಬರೀ ಸದ್ಯಕ್ಕೆ ಇಲ್ಲೇದಿ ಆ ಬೇವಿನ ಗಿಡಕ್ಕೆ ಹೋಗೋದೆ ದೊಡ್ಡ ಹೈರಾಣ ಕೆಲಸ. ಈಗ ಬರೀ ಸದ್ಯಕ್ಕೆ ಹೋಗಿಸಿ ಬಂದ್ ಮಾಡಿಗಿಸಿ ತೋರಿಸ್ತೀನಿ ಅದಕ್ಕೆ ಬಂದ್ ಮಾಡಿ ಅಂತ. ಅಲ್ಲಿದ್ದ ಆ ಕಡೆ ಹೋಗಿ ಮೋಟ್ರ್ ಅಂತೂ ಬಂದ್ ಮಾಡೋದಾಗಲಿಲ್ಲ, ಯಾಕಂದ್ರೆ ಬಂದ್ ಆಗಲಿಲ್ಲ. ಆಟೋಮೆಟಿಕ್ ಅಷ್ಟೇ ಬಂದ್ ಮಾಡಿದ್ದೆ. ಸದ್ಯಕ್ಕೆ ಇಲ್ಲಿ ಸ್ಪ್ರಿಂಕ್ಲರ್ ಅದಲ್ಲ, ಅದು ಈಜಿ ಹಾಕಿತ್ತು. ಇಲ್ಲೇದಿ ಈ ಸೈಡ್ ಮತ್ತು 2 ಪೈಪ್ಗಳು ಮುಂದಕ್ಕೆ ಗೇಸಿ ನೀರು ಸದ್ಯಕ್ಕೆ ಅರೆ ನೀರೇ ಬಿಟ್ಟಿನಿ. ಓದಸ್ ಹೋಗ್ಲಿ, ಯಾಕಡೆ ಹೋಗಲ್ಲ ಒಟ್ಟು ಹೊಲ್ದಾಗೆ ಹೋಗ್ತಾವ, ಅವೇನು ಬೇರೆ ಕಡೆ ಹೋಗಲ್ಲ, ಇಲ್ಲೇ ಹೊಂಟವ. ನಮ್ಮ ಲಕ್ ಹೆಂಗಾರ ಕರೆಂಟು ಹೋಯ್ತು, ಬೋರು ಬಂದಾಯ್ತು. ಬರೀ ಸದ್ಯಕ್ಕೆ ನೀರಿದ್ದಾಗ ಕರೆಂಟ್ ಕೊಡೋಲ್ಲ ಅಂತೀವಿ. ಕರೆಂಟ್ ಕೊಟ್ಟಾಗ ನೀರು ತೋರ್ಸೋದು ಬಿಟ್ಟು ಬೋರ್ ಯಾಕೆ ಬಂದ್ ಮಾಡುತ್ತೆ ಅಂತ ಯಾರಿಗಾದ್ರೂ ಡೌಟ್ ಬಂದಿತ್ತಂದ್ರೆ ಎದಕ್ಕೆ ಬಂದ್ ಮಾಡಾಕಿದ್ದೀನಿ ಮತ್ತು ಎದಕ್ಕೆ ಬಂದ್ ಮಾಡಿದೆ ಅಂತ ತೋರಿಸ್ತೀನಿ. ಬರೀ ನೋಡಕತ್ತಿರಲ್ಲ, ಇದೊಂದು ಸ್ಪ್ರಿಂಕ್ಲರ್ ಇಲ್ಲೇ ಕೊಡ್ತದೆ. ಬರೀಗ ಇಲ್ಲೇ ಒಳಗೋಗಿ ತೋರಿಸ್ತೀನಿ ನೋಡ್ರಿ. ಫುಲ್ಲು ನಿನ್ನೆ ನೈಟೆಲ್ಲ ತೊಯ್ದದಕ್ಕೆ ಹೊಲದಾಗೆಲ್ಲ ನೀರು ನಿಂತಾವ. ಚಜ್ಜಿ ಬಿದ್ದದು ಕಾಣತದೆ ನೋಡು, ಕಾಣ್ತಿರ್ಬೋದಲ್ಲ ಕಾಣುತ್ತೆ. ಈ ರಾಡ್ಯಾಗೆ ಚಪ್ಪಲ್ ಹಾಕ್ಯಂದು ಹೋಗೋದಾಗಲ್ಲ ನೋಡ್ರಿ. ಇದೇ ರೀಸನ್ಗೆ ಅಂದ್ರೆ ಈ ಚಜ್ಜಿ ಯಾವ ಥರ ಬಿದ್ದದ ನೋಡಕತ್ತಿರಲ್ಲ. ಇದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಹಸಿ ಹೆಚ್ಚಿಗೆ ಆಗೋದಕ್ಕೆ ಈ ಥರ ಉಳ್ಳೆದ. ಯಾಕಂದ್ರೆ ತೆನಿ ಮ್ಯಾಗ ಕಾಳು ಹಾಕತ್ತದ. ಒಂದೊಂದು ಗಿಡಕ್ಕೆ ಒಂದೊಂದು ತೆನಿನೇ ಭಾಳ ವಜ್ಜೆ ಅನ್ಸ್ತದೆ. ಇಲ್ಲಿ ನೋಡ್ರಿ ಯಾವ ಥರ ಬಿದ್ದದ ಚಜ್ಜಿ ರಟ್ಟು. ಇನ್ನು ಮುಂದೆ ತೋರಿಸ್ತೀನಿ ಬರ್ರಿ ಮುಂದೆ ಯಾವ ಥರ ಬಿದ್ದದಂತ. ತೆನಿ ಸ್ವಲ್ಪ ಇದ್ರೂ ವಜ್ಜೆ ಅನ್ನಿಸ್ತದೆ, ಯಾಕಂದರೆ ಹಸಿ ಆದಾಗ ಕೆಳಗೆ ಹಸಿ ಆತಲ್ಲ, ಅದರಿಂದ ತೆನಿ ವಜ್ಜೆ ಅನ್ನಿಸ್ತದೆ, ಅದರಿಂದ ಬಗ್ತದೆ. ಮತ್ತು ಇಲ್ಲಿ ನೋಡ್ರಿ ಯಾವ ಥರ ಬಿದ್ದದ ಕಾಣ್ತಿರ್ಬೋದು. ಮತ್ತು ಇನ್ನೊಂದು ರೀಸನ್ ಏನಪ್ಪ ಚಜ್ಜಿ ಈ ಥರ ಬೀಳೋದಕ್ಕೆ ಕಾರಣ ಅಂದ್ರೆ ಬಿತ್ತೋ ಟೈಮಿಗೆ ಸ್ವಲ್ಪ ಇದು 2ನೇ ಸತಿ ಮುರಿದು ಬಿತ್ತಿವಲ್ಲ ಹೊಲ ಇದನ್ನ, ಅದರಿಂದನೇ ಫಸ್ಟ್ನೇ ಟೈಮ್ ಬಿತ್ತೋ ಹೊತ್ನಾಗ ಸ್ವಲ್ಪ ಬೀಜ ಒಳಗೆ ಹಾಕಿತ್ತು. ಅಂದ್ರೆ ತೆಗ್ಗಿಗೆ ಬಿದ್ದು ಜಗ್ಗಿ ಒಳಗೆ ಬೀಜ, ಅದಕ್ಕೆಲ್ಲ ಅದು ನಾಟಲಿಲ್ಲ. ಅದೇ ರೀಸನ್ಸ್ ಆದಾಗ ಸ್ವಲ್ಪ ಬೀಜ ಮ್ಯಾಗ ಹಾಕಂತಂದ್ವಿ. ಅಂದ್ರೆ ಸ್ವಲ್ಪ ದಿಂಡು ಮ್ಯಾಗ ಎತ್ತಿಸಿ ಜಟ್ನ ಮಳಿಕೆ ಆದ್ರೆ ಮ್ಯಾಗೆ ಬರೋಂಗೆ ಹಾಕಂತ ಬಿತ್ತಿದ್ವಿ. ಅದರಿಂದ ಗಿಡ ಬೆಳೆ ಮ್ಯಾಗೆ ನಾಟ್ಯವ, ಬೇರು ಅಷ್ಟು ಒಳಗೆ ಹೋಗಿಲ್ಲ. ಅದರಿಂದ ಸ್ವಲ್ಪ ಹಸಿ ಆದ್ರೂ ಇದೇ ಥರ ಬೀಳಕತ್ತವ ಹೆಜ್ಜಿ. ಆದರೆ ಇದೊಂದು ರೀಸನ್. ಅದಕ್ಕೆಲ್ಲ ಹೆಚ್ಚಿಗೆ ನೀ ಹಸಿ ಹಾಕಿ ಬೀಳಬೇಡಲ್ಲ, ಯಾಕಂದ್ರೆ ನೈಟ್ ಕರೆಂಟು ಕೊಡೋದು ತೆಗೆದು ಮಾಡ್ತಾರಲ್ಲ, ಅದ್ರ ಸಲಗೆ ನೈಟ್ ಏನು ಬಂದ್ ಮಾಡಲಿಲ್ಲ. ಅದ್ರ ಸಲಗೆ ಇಷ್ಟು ಹಸಿಯಾಗಿ ಈ ಥರ ಬಿದ್ದದ. ಅದ್ರ ಸಲಗೆ ಜಸ್ಟ್ ಬೋರಿಗೆ ಬಂದ್ ಮಾಡಿದ್ದು. ಇನ್ನೂ 1 ತಾಸು 2 ತಾಸು ಬಿಟ್ಟಿಗೇಸಿ
ಬಂದು ಎಸಿ ಇಲ್ಲಿದ್ದು ಮತ್ತು ನಡಬರಕ್ಕೆ ಆ ಬೇವಿನ ಗಿಡ ಸೀದಾ ಸ್ಟ್ರೇಟ್ ಇದೆ ಹೊಲಕ್ಕೆ ಹಾಕ್ಬೇಕು. ಬರೀ ಸದ್ಯಕ್ಕೆ ಬೋರ್ ಅಂತ ಬಂದ್ ಮಾಡಿದ್ದಾಯ್ತು. ಮನೆಗೆ ಹೋಗಿಸಿ ಇನ್ನೂ ಒಂದು 2 ಇಲ್ಲ 3 ತಾಸು ಬಿಟ್ಟು ಬಂದು ಕಿತ್ತಾಕ ನೋಡ್ರಿ. ಮತ್ತು ಇಲ್ಲಿ ಯಾವ ಥರ ಬಿದ್ದು ಇಲ್ಲೇ ಕಾಣುತ್ತೆ ನೋಡ್ರಿ, ಬೇರೆ ಇಲ್ಲೇ ಕಾಣ್ತಾವೆ. ಯಾಕೆ ಇಷ್ಟು ಮ್ಯಾಗಿದ್ದದಕ್ಕೆ ಸ್ವಲ್ಪ ಹಸಿ ಆದ್ರೆ ಬೀಳಾಕತ್ತವ ನೋಡ್ರಿ. ಆ ಥರ ದಾರಿ ಆದಂಗೆ ಆಗ್ಬಿಟ್ಟು ಪೈಪ್ ಮ್ಯಾಗ ಬಿದ್ದಾವೆ. ಮತ್ತು ಪೈಪ್ ಮ್ಯಾಗ ಐತಿ ಅಂದ್ರೆ ಇದು ಈ ಸೈಡ್ ಉಳ್ಳಿ ಬೀಳ್ತಾವೆ ನೀರು. ನೋಡ್ರಿ ಬೋರ್ ಬಂದ್ ಮಾಡಿದ್ರೆ ನೀರು ಯಾವ ಥರ ಹರಿಯಕತ್ತವ, ಇಷ್ಟು ಥರ ಹಸಿ ಆಗ್ಯದ. ಅದಕ್ಕೆ ಈ ಥರ ಬಿದ್ದಾವೆ. ಅದ್ರ ಸಲಿಗೆ ಇದೇ ರೀಸನ್ ಸಲಗ ಬೋರ್ನ ಬಂದ್ ಮಾಡಿದ್ದು. ಕರೆಂಟ್ ಕೊಟ್ಟರು ಈ ಥರ ಬಂದ್ ಮಾಡ್ಬೇಕಾಗ್ತದೆ. ಈಗ ಮುಂದೆ ಕಿತ್ತಾಕ್ಬೇಕಂದ್ರೂ ಜಸ್ಟ್ ಮತ್ತೆ ಕರೆಂಟ್ ಹೋಯ್ತು ಒಳಗೆಲ್ಲ. ಈಗ ಪೂರ ರಾಡಿ ಆಗ್ಯದಲ್ಲ, ನಾವು ತುಳಿದಾಡ ಇಟ್ಟಿಗೆ ಮತ್ತು ಬೆಳೆಗಳು ಸತ್ಯನಾಶ ಆತವೆ. ಮತ್ತು ಈ ಬಿದ್ದು ಬೆಳೆಗಳಿಗೆ ತುಳ್ಕೊಂಡು ತಿರುಗಿರ್ತವಲ್ಲ, ಅದ್ರ ಸಲುವಾಗಿ ಈ ಕಿತ್ತಾಕೋದಿಲ್ಲ. ಸ್ವಲ್ಪ ಇನ್ನೊಂದು 2 ತಾಸು ಬಿಟ್ಟು ಅಂದ್ರೆ ನೆಲ ಆರಿದಂಗೆ ಆಗ್ತದೆ. ಆವಾಗ ಬಂದು ಕಿತ್ತಾಕಿದ್ರೆ ಆಯ್ತು.